ಓಡ 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 ಬಾಲ್ ಕೊಡಲು ಎಷ್ಟೊತ್ತ ಮಾಡ್ತೀಯ ಬೇಗ ಬೇಗ ಪಾಸ್ 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 ಸರಿಯಾಗಿ ಆಡೋ ಗೋಲ್ ಆಗ್ತಿತ್ತು ಹಂಗೆ ಹಂಗೆ ಈ ಕಡೆ ಓಡು ಈ ಕಡೆ ಈ ಕಡೆ ಈ ಕಡೆ ಹಾಗೆ 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 ಎಷ್ಟೊತ್ತಲೋ ಹೇ ಹೋಗೆ ಓಡಿ 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 ಈ ಕಡೆ ಈ ಕಡೆ ಪಾಸ್ 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 ಹಾಗೆ 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 ಗೋಲ್ 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 ಪೋಸ್ಟ್ ಹೊಡಿಯೋ ಹಾಗೆ 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 ಹಾಕೋ ಹಾಗೆ ಹಾಕೋ ಹಾಗೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಗೋಲ್ 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 ಇಲ್ಲಿ ಇಲ್ಲಿ ಕೊಡ್ರೋ ಈ ಕಡೆ ಈ ಕಡೆ ಪೋಸ್ಟ್ ಗೆ ಈ ಕಡೆ ಈ ಕಡೆ ಪಾಸ್ 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 ಈ ಪಾಸ್ ಕಡೆ ಈ ಕಡೆ ಪಾಸ್ ಏಯ್ ಈ ಕಡೆ ಏಯ್ 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 ಈ ಕಡೆ ಆಡೋ ಹಾಗೆ ಹಾಗೆ ಪಾಸ್ ಪಾಸ್ ಅಯ್ಯೋ ಲೇ ಹೋಯ್ತು ಹೋಗಿ ಬೇಗ 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 ಕೊಯಂಬತ್ತೂರಿನ 48ನೇ ಸಂತೋಷ್ ಟ್ರೋಫಿಯಿಂದ ಮೊದಲನೇ ಸೆಮಿಫೈನಲ್ ಆಟಕ್ಕಾಗಿ ತಯಾರಾಗ್ತಾ ಇದೆ. ಕೇರಳಕ್ಕಾಗಿ ಕಳೆದ 4 ಬಾರಿ ಸಂತೋಷ್ ಟ್ರೋಫಿಗಾಗಿ ಫೈನಲ್ಗೆ ಬಂದು ಕಪ್ ಕಳ್ಕೊಂಡಿದ್ದಂತಹ ಕೇರಳ ಇದು ಸೆಮಿಫೈನಲ್ಗಾಗಿ ತಯಾರಾಗಿದ್ದಾರೆ. ಅದು ಬ್ರಹ್ಮಾಂಡವಾದ ಬೆಂಗಾಲ್ ಟೀಮ್ ಎದುರು ವಿಪಿ ಸತ್ಯ ಲೀಡ್ ಮಾಡ್ತಾರಂತ ಕೇರಳ, ಸೂಪರ್ ಆಗಿರೋ ವಿಪಿ ಸತ್ಯ ಲೀಡ್ ಮಾಡ್ತಾರಂತ ಕೇರಳ ಅತಿ ಅದ್ಭುತವಾದ ಆಟಗಾರರನ್ನ ಹುಡ್ಕೊಂಡು ತನ್ನ ತಂಡಕ್ಕೆ ಹಾಕೊಂಡು ಈಗ ಆಟ ಆಡ್ಲಿಕ್ಕೆ ಬರ್ತಾ ಇದೆ ಕೇರಳ. ವಿಪಿ ಸತ್ಯನ್, ಮುರುಗೇಶ್, ಮ್ಯಾಥ್ಯೂ, ಅಜಿತ್ ಕುಮಾರ್, ಗೋಪಿ, ಪಾಪಚ್ಚನ್, ಅಜಿತ್, ಅಮಿತ್, ಶಿವದಾಸ್ ಅಂತ ಅದ್ಭುತವಾದ ಆಟಗಾರರು ಈಗ ಕೇರಳ ತಂಡಕ್ಕಾಗಿ ಆಡ್ಲಿಕ್ಕೆ ತಯಾರಾಗಿದ್ದಾರೆ. ಬೆಂಗಾಲ್ ಗೋಲ್ ಪೋಸ್ಟ್ ನಲ್ಲಿ ಇದ್ದ ಬಾರ್ಜಿಶ್ ಮುಖರ್ಜಿ, ಸತ್ಯಜಿತ್ ಚಾಟರ್ಜಿ ಅವರು ಮುನ್ನಡೆಸ್ತಿರುವಂತಹ ತಂಡ ಕೇರಳಕ್ಕೆ ಎದುರಾಗಿ ಸೆಮಿಫೈನಲ್ಗೆ ಬರೋದು ಸಾಧ್ಯತೆ ಇದೆ. ಬಹಳಷ್ಟು ಇಂಡಿಯಾದ ಇಂಟರ್ನ್ಯಾಷನಲ್ ಗೇಮ್ಗಳು ಶರೀಫ್ ಅಲಿ ಮತ್ತು ವಿಪಿ ಸತ್ಯ ಅವರು ಮೊಟ್ಟ ಮೊದಲನೇದಾಗಿ ಎದುರಾಳಿಗಳಾಗಿ ಆಡ್ತಾ ಇರುವಂತಹ ಈ ಒಂದು ಪಂದ್ಯ ಏನಿದೆ ಇದು ನಿಮ್ಗೆಲ್ಲರಿಗೂ ರೋಮಾಂಚನ ಉಂಟು ಮಾಡುತ್ತೆ. ಕೇರಳದ ಚರಿತ್ರೆಯಲ್ಲೇ ಅತಿ ಅದ್ಭುತವಾದ 2 ಆಟಗಾರರಂದ್ರೆ ಅದು ಶರೀಫ್ ಅಲಿ ಮತ್ತು ಸತ್ಯ. ಕೇರಳ ಪೊಲೀಸ್ ಟೀಮ್ ನ ಶರೀಫ್ ಅಲಿನು, ಎದುರಾಳಿಯಾಗಿ ಕೂಡ ಪೊಲೀಸ್ ಟೀಮ್ ಇಂದ ಬಂದಿರುವಂತ ಸತ್ಯ. ಮೆರೂನ್ ಜರ್ಸಿಯಲ್ಲಿ ಶರೀಫ್ ಅಲಿ ಹಾಗೂ ಹಳದಿ ಬಟ್ಟೆಯಲ್ಲಿ ವಿಪಿ ಸತ್ಯ. ಸಂತೋಷ್ ಟ್ರೋಫಿಯಲ್ಲಿ ಅತಿ ಅದ್ಭುತವಾದಂತ ಒಂದು ರೋಚಕ ಪಂದ್ಯ ಇದು. ಕೊಯಂಬತ್ತೂರ್ ನೆಹರು ಸ್ಟೇಡಿಯಂ ಇವತ್ತು ನೀವು ನೋಡ್ತಾ ಇರೋದು. ಸಂತೋಷ್ ಟ್ರೋಫಿಯಲ್ಲಿ 2 ಅದ್ಭುತವಾದ ಟೀಮ್ಗಳು ಅಂತಂದ್ರೆ ಇಲ್ಲಿ ಇರೋದು ಬೆಂಗಾಲ್ ಮತ್ತೆ ಕೇರಳ. ಬಹಳಷ್ಟು ಫುಟ್ಬಾಲ್ ಅಭಿಮಾನಿಗಳು ಈ ಒಂದು ಪಂದ್ಯನ ನೋಡೋದಕ್ಕೋಸ್ಕರ ಕೇರಳದಿಂದ ಕೊಯಂಬತ್ತೂರ್ ಸ್ಟೇಡಿಯಂಗೆ ಬಂದು ನಿಂತಿದ್ದಾರೆ. ತುಂಬಾ ರೋಚಕವಾದ ಪಂದ್ಯ ಈಗಷ್ಟೇ ಆರಂಭವಾಗಿದೆ. ಸತ್ಯನ ಎಡ್ಡನ್ನೇ ಈಗ ನಾವು ನೋಡ್ತಾ ಇರೋದು. ಎಡ್ ಮಾಡೋದಕ್ಕೆ ಸತ್ಯನ ಪ್ರಯತ್ನನೇ ಈಗ ನಾವಿಲ್ಲಿ ನೋಡ್ತಾ ಇರೋದು. ಬಹಳಷ್ಟು ಪ್ಲೇಯರ್ಸ್ ಗಳು ಈಗ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಾರೆ. ಜಾಫರ್ನ ಈಗ ನಾವು ನೋಡಬಹುದು. ನಮ್ಮ ಕೇರಳ ತಂಡದ ಕೋಚ್ ಈ ಒಂದು ಸಂದರ್ಭಕ್ಕಾಗಿಯೇ ಇಷ್ಟು ದಿನ ಕಾಯ್ತಾ ಇದ್ರು. ಇದಕ್ಕೆ ತುಂಬಾ ಕಷ್ಟಪಟ್ಟು ಕೂಡ ಬರ್ತಾರೆ. ಮೊಟ್ಟ ಮೊದಲನೇದಾಗಿ ಸಂತೋಷ್ ಟ್ರೋಫಿಯನ್ನ ಪಡೆದಂತ ಆ ಒಂದು ಟೀಮ್ ಏನಿದೆ ಆ ಒಂದು ಟೀಮ್ಗೆ ಟ್ರೈನಿಂಗ್ ಕೊಟ್ಟಂತ ಟಿಜೆ ಜಾಫರ್ ಏನಿದ್ದಾರೆ ಈ ಬಾರಿನೂ ಕೂಡ ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈಗ ನಾವು ಪಂದ್ಯವನ್ನ ನೋಡೋಣ. ಪಂದ್ಯ ರೋಚಕವಾಗಿ ಹೋಗ್ತಾ ಇದೆ. ಬಾಲ್ ಇನ್ನೇನು ಒಬ್ಬರ ಕಾಲಿಂದ ಇನ್ನೊಬ್ಬರ ಕಾಲಿಗೆ ಹೋಗ್ತಾ ಇದೆ. ಇದನ್ನ ನಾವು ನೋಡ್ಬೋದು ಕೂಡ. ಈಗ ಬಾಲ್ ಮುಂದಕ್ಕೆ ಬರ್ತಾ ಇದೆ. ಇದನ್ನು ತಗೊಳ್ಳೋದಕ್ಕೆ ಶರೀಫ್ ಅಲಿ ಅವರು ಹೋಗ್ತಾ ಇದ್ದಾರೆ ಮತ್ತು ಅವರು ಬಿದ್ರು. ಇನ್ನೇನು ಬಿದ್ದೇ ಬಿಟ್ರು. ಈಗ ಏನಾಗ್ಬಹುದು ಅಂತೇಳಿ ನಾವೆಲ್ಲ ತುಂಬಾ ಕಾತರದಿಂದ ನೋಡ್ಬೇಕಾಗುತ್ತೆ. ತುಂಬಾನೇ ಭರವಸೆ ಇದ್ದಂತ ಈ ಒಂದು ಗೋಲ್ ಏನಿದೆ ಇದು ಈಗ ಹೋಗಿಲ್ಲ. ಶರೀಫ್ ಅಲಿ ಅವರಿಗೋಸ್ಕರ ನಮ್ಮ ರೆಫ್ರಿ ಏನಿದ್ದಾರೆ ಅವರು ಒಂದು ಪೆನಾಲ್ಟಿನ ಕೊಟ್ಟಿದ್ದಾರೆ. ಇದನ್ನ ಯಾರು ಕೂಡ ಧಿಕ್ಕರಿಸೋ ಹಾಗೆ ಇಲ್ಲ. ಫೌಲ್ನ ಕಾರಣದಿಂದಾಗಿ ಒಂದು ಪೆನಾಲ್ಟಿ ಕೇರಳಗೆ ಸಿಕ್ಕಿದೆ. ಇದನ್ನ ಹೇಗೆ ಅವರು ಬಳಸ್ಕೊಳ್ತಾರೆ ಅನ್ನೋದು ನಾವೆಲ್ಲರೂ ಕೂತು ನೋಡ್ಬೇಕಾಗುತ್ತೆ. ಇದೊಂದು ಅದ್ಭುತವಾದ ಪಂದ್ಯ. ಈ ಪಂದ್ಯನ ನೋಡ್ಲಿಕ್ಕೆ ನೀವೆಲ್ಲರೂ ಬಂದಿದ್ದೀರ ಅಂತ ನಮಗೆ ಗೊತ್ತು. ಈಗ ಏನಾಗುತ್ತೆ ಅಂತ ನಾವೆಲ್ಲರೂ ನೋಡೋಣ. ಗೋಲ್ ಹೊಡೆಯೋದಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಅವಕಾಶ ಈಗ ಬೆಂಗಾಲ್ಗೆ ಸಿಕ್ಕಿದೆ. ಅದು ಕೂಡ ಅಗೇನ್ಸ್ಟ್ ಕೇರಳ. ಈ ಒಂದು ಸುವರ್ಣ ಅವಕಾಶನ ಕೇರಳ ಹೇಗೆ ಬಳಸ್ಕೊಳ್ಳುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ನೋಡ್ಬೇಕಾಗುತ್ತೆ. ಈಗ ಬನ್ನಿ ನಾವೆಲ್ಲರೂ ನೋಡೋಣ ಏನಾಗುತ್ತೆ ಅಂತ. ಮುರ್ಷಿದ್ ಅವರು ಪೆನಾಲ್ಟಿ ಕಿಕ್ ಅನ್ನ ಹೊದಿತಿದ್ದಾರೆ. ಜರ್ಸಿ ನಂಬರ್ 7 ಮುರ್ಷಿದ್ ಅವರು ಈಗ ಪೆನಾಲ್ಟಿ ಕಿಕ್ ಅನ್ನ ಹೊದಿತಾ ಇದ್ದಾರೆ. ಈಗ ನಾವೆಲ್ಲರೂ ಕಾಯ್ತಿರುವಂತ ಒಂದು ಅದ್ಭುತವಾದ ಕಿಕ್ ಅನ್ನ ಈಗ ಮುರ್ಷಿದ್ ಅವರು ಹೊದಿತಾ ಇದ್ದಾರೆ. ಮುರ್ಷಿದ್ ಅವರ ಕಿಕ್ ಏನಿದೆ ಅದು ಬಲಗಡೆ ಹೋಗಿದೆ. ಹೋಯ್ತು. ಈಗ ಗೋಲ್ ಏನಾಗಬೇಕಾಗಿತ್ತು ಆ ಒಂದು ಗೋಲ್ ಆಗಿಲ್ಲ. ಇದರಿಂದ ತುಂಬಾನೇ ಎಲ್ಲರಿಗೂ ನಷ್ಟ ಆಗಿದೆ. ಅದು ತುಂಬಾನೇ ದುಃಖ ಆಗಿರ್ಬೋದು. ಕೇರಳ ಅಭಿಮಾನಿಗಳಿಗೆ ಇದು ತುಂಬಾನೇ ಖುಷಿ ಕೊಡುವಂತ ವಿಚಾರ ಆಗಿರುತ್ತೆ. ಈ ಒಂದು ರೋಚಕ ಪಂದ್ಯವನ್ನ ನೀವೆಲ್ಲ ವೀಕ್ಷಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದೀವಿ ನಾವು. ಈಗ ಮತ್ತೊಂದು ಪೆನಾಲ್ಟಿಯನ್ನ ನಾವು ಬೆಂಗಾಲ್ಗೆ ಕೊಡ್ತಾ ಇದ್ದೀವಿ. ಈಗ ಬೆಂಗಾಲ್ ಇದನ್ನ ಯಾವ ರೀತಿ ಬಳಸ್ಕೊಳ್ಳುತ್ತೆ ಅಂತ ನೋಡ್ಬೇಕು. ಈಗ ಬಾಲ್ ಏನಿದೆ, ಚೆಂಡೆ ಏನಿದೆ ಇದು ಹೊರಡ್ತಾ ಇದೆ. ಇದನ್ನ ಒಬ್ಬರ ಕಾಲಿಂದ ಒಬ್ಬರ ಕಾಲಿಗೆ ಹೊದಿತಾ ಇದ್ದಾರೆ. ಈ ಒಂದು ಪಂದ್ಯವನ್ನ ನಾವೆಲ್ಲ ರೋಚಕರಿಂದ ತುಂಬಾನೇ ಕಾಯ್ತಾ ಇದ್ದೀವಿ. ಈಗ ಆಟ ಆರಂಭವಾಗಿದೆ. ಈ ಬಾರಿ ಅದರ ಒಂದು ಗೋಲ್ ಆಗ್ಬೋದು ಅಂತ ಹೇಳಿ ನಾವು ನೋಡಬಹುದಾಗಿದೆ. ಒಂದು ಅದ್ಭುತವಾದ ಆಟವನ್ನು ನಾವೀಗ ನೋಡ್ತಾ ಇದ್ದೀವಿ. ಈಗ ಇಶಾನ್ ಅವರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನೇನು ಇಶಾನ್ ಅವರು ಕ್ಯಾಪ್ಟನ್ ವಿಪಿ ಸತ್ಯ ಅವರನ್ನ ಫೌಲ್ ಮಾಡಿದ್ದಾರೆ. ವಿಪಿ ಸತ್ಯ ಅವರ ಕಾಲಿಗೆ ಏಟ್ ಬಿದ್ದಿದೆ ಅಂತ ಕಾಣಿಸ್ತಾ ಇದೆ. ಅದು ನಮಗೆ ಇವರ ಕಾಲಿಗೆ ಏಟ್ ಬಿದ್ದಿರೋದ್ರಿಂದ
ಕಳಿಸ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಕಾಣಿಸ್ಕೊಂಡಿದೆ. ಇದನ್ನ ನಾವು ನೋಡಬಹುದು. ಇಲ್ಲಿ ಜನರೆಲ್ಲ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಈ ಒಂದು ಅದ್ಭುತವಾದ ಪಂದ್ಯದಲ್ಲಿ ಈ ರೀತಿ ಆಗತ್ತೆ ಅಂತ ಯಾರು ಕೂಡ ಭಾವಿಸಿರ್ಲಿಲ್ಲ. ಆದ್ರೆ ಈ ರೀತಿ ಆಗೋಗಿದೆ. ಅವರ ಕಾಲಿಗೆ ಏಟ್ ಬಿದ್ದಿದೆ. ಈಗ ಏನ್ ಮಾಡ್ತಾರೆ ಅಂತ ನಾವೆಲ್ಲರೂ ನೋಡ್ಬೇಕಾಗಿದೆ. ಆಟದ ವಿವರ. ಕೊಯಿಮುತ್ತೂರಿನಲ್ಲಿ ನಡೆದ ಸಂತೋಷ್ ಟ್ರೋಫಿ ಫುಟ್ಬಾಲ್ ಟೀಮ್ ಕೇರಳ ಸೆಮಿಫೈನಲ್ಗೆ ಬಂದಿದೆ. ಪೆನಾಲ್ಟಿ ಶೂಟೌಟ್ ಅನ್ನೋ ಈ ಗೆಲುವಿನಲ್ಲಿ 3-2 ಅಂತ ಕೇರಳ ಫೈನಲಿಗೆ ಬಂದು ನಿಂತಿದೆ. ಮ್ಯಾಚಲ್ಲಿ ಕೇರಳ ಟೀಮ್ ಕ್ಯಾಪ್ಟನ್ಗೆ ವಿ.ಪಿ. ಸತ್ಯ ಅವರಿಗೆ ಗಾಯವಾಗಿದೆ. ಗಾಯ ತೀವ್ರವಾಗಿರೋದ್ರಿಂದ ಫೈನಲ್ ಮ್ಯಾಚ್ ಆಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಟೀಮ್ ಮ್ಯಾನೇಜರ್ ಹರ್ವಿತಾ. ಮಿಸ್ಟರ್ ಜಾಫರ್, ಸತ್ಯ ಒಬ್ಬ ಒಳ್ಳೆ ಆಟಗಾರ, ಆದರೆ ಅವರು ಈ ಸಮಯದಲ್ಲಿ ಆಡೋದು ತುಂಬ ಅಪಾಯ ಅನಿಸುತ್ತೆ. ನೆನ್ನೆ ಮ್ಯಾಚಲ್ಲಿ ಆಗಿರೋ ಗಾಯ ಅಲ್ಲ ಅವ್ರ ಪ್ರಾಬ್ಲಮ್. ಇಲ್ಲಿ ಕಾಣಿಸ್ತಿರೋ ಸ್ಟೀಲ್ ರಾಡನೆ ಅವ್ರ ಎಡಗಾಲ ತುಂಬ ಸ್ಟ್ರಾಂಗಾಗಿ ನಿಂತಿದೆ. ಇನ್ಮೇಲೆ ಅದು ಅಲ್ಲಿರೋದು ಒಳ್ಳೇದಲ್ಲ. ಚಿಕ್ಕ ವಯಸ್ಸಲ್ಲಿ ಅವರು ಆಟ ಆಡ್ಬೇಕಾದ್ರೆ ಒಂದು ಗಾಯದಲ್ಲಿ ಹಾಕಿರೋದು. ಅದಾದ್ಮೇಲೆ ಅದನ್ನು ತೆಗ್ದೇ ಇಲ್ಲ. ಸರ್ಜರಿ ಮಾಡಿ ತೆಗೆದ್ರೆ ನಾನು ಆಟ ಆಡೋಕ್ಕಾಗೋದಿಲ್ಲ ಅಂತ ಗೊತ್ತಿದ್ದೇನೆ. ಅವ್ರು ಅದನ್ನು ಮಾಡಿಲ್ಲ. ಸತ್ಯ ಯಾವತ್ತೂ ಆಟ ಆಡೋಕ್ಕಾಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಆಗಲ್ಲ. ಇಲ್ಲಿವರೆಗೂ ಆಡದೇ ಇರೋದೇ ಅವ್ರ ಕಾಲಿಗೆ ಒಳ್ಳೇದಾಗಿರೋದು. ಮತ್ತೆ ಗಾಯ ಆದರೆ ಒಂದು ವೇಳೆ ಏನು ಮಾಡೋಕ್ಕಾಗದೆ ಆಗ್ಬೋದು. ಏನದು? ಲೆಟರ್ಸೇ ನಿನಗೋಸ್ಕರ. ನನಗ ಓದು. ಸತ್ಯ ಕ್ಯಾಪ್ಟನ್ ಕೇರಳ ಟೀಮ್. ಪ್ರೀತಿಯ ಸತ್ಯ, ಟಿವಿಲಿ ನೀವು ಫುಟ್ಬಾಲ್ ಆಡೋದನ್ನ ನಾನು ನೋಡ್ತಾ ಇರೋದಕ್ಕೆ ತುಂಬ ಇಷ್ಟ. ನನ್ನ ಮನಸ್ಸಲ್ಲಿ ನೋಡ್ತಾನೇ ಇದ್ದೀನಿ. ಆ ಆಟನೂ ನಿಮ್ಮನ್ನು ಇಂಡಿಯನ್ ಜರ್ಸಿಲಿ ನಿಮ್ಮ ಉರುಪುನು ವೇಗನು ಕನಸು ಥರ ನೋಡ್ತೀನಿ. ಸಂತೋಷ್ ಟ್ರೋಫಿಲಿ ಕೇರಳ ವಿಜಯ ಗಳಿಸೋದನ್ನ ನಾನು ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ... ಏನೋ ದೊಡ್ಡ ಫ್ಯಾನ್ ಇದ್ದ ಹಾಗೆ. ಸತ್ಯ ಕ್ಯಾಪಿಟಲ್ ಕೇರಳ ಟೀಮ್ ಕೊಯಿಮುತ್ತೂರು ಅಷ್ಟೇ ಅಡ್ರೆಸ್ಸು. ಈ ಥರದೊಂದು ಹತ್ತಿದ್ದಾವೆ ಅಭಿಮಾನಿಗಳದೇ. ನಾನು ಇಷ್ಟಪಡೋರು ಇದೆಲ್ಲ ಅವ್ರ ಊರಲ್ಲಿ ಮಾಡೋದು. ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ಹೇಗಿದ್ರು ನಾನು ನಿನ್ನ ಅಡ್ರೆಸ್ ಅವ್ರಿಗೆ ಗೊತ್ತು. ಇದು ನಿನ್ನ ಪತ್ತೆ ಹಚ್ಚಿರೋ ಅಭಿಮಾನಿಗಳದೇ ಬರೆದಿರೋದು. ಇದೇನು ಹೊಸದಲ್ಲ. ಒಂದು ಅಡ್ರೆಸ್ಗೆ ಲೆಟ್ರ್ ಬರೋದು ದೊಡ್ಡ ವಿಷಯನ ಈ ಕಾಲದಲ್ಲಿ. ನೀನು ಕೇಳೋದಿಲ್ವಾ? ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಡಾನ್ ಮ್ಯಾಟ್ಮ್ಯಾನ್ ಅಂತ ಸಮ್ವೇರ್ ಆಸ್ಟ್ರೇಲಿಯಾ ಅಂತ ಬರೆದ್ರೆ ಅವರಿಗೆ ಕರೆಕ್ಟಾಗಿ ಹೋಗಿ ಸೇರುತ್ತೆ. ಒಬ್ಬ ಪ್ಲೇಯರ್ನ ಮೂಲ ಒಂದು ಆಟದ ಮೈದಾನನೇ ಕಣೋ. ಎಲ್ಲೇ ಸುತ್ತಾಡ್ಕೊಂಬಂದ್ರು ಫುಲ್ ಮೈದಾನದಲ್ಲಿ ಏನೋ ಒಂದು ಆರ್ಭಟ ಇರುತ್ತೋ ಅದೇ ಒಬ್ಬ ಪ್ಲೇಯರ್ನ ವಿಜಯ. ಅದು ಆಸ್ಟ್ರೇಲಿಯಲ್ಲಿ ಆಗಿರ್ಬೋದು, ಕೊಯಿಮುತ್ತೂರಲ್ಲಾದರೂ ಆಗಿರ್ಬೋದು. ನೀನ್ ನೋವು ಇಟ್ಕೊಂಡು ಆಡಕ್ ಹೋಗ್ತೀಯಾ? ಸ್ವಲ್ಪ ರೆಸ್ಟ್ ತಗೊಂಡು ಹೋಗ್ಬೋದಲ್ಲ ಡಾಕ್ಟ್ರು ಕೇಳ್ತಾ ಇದ್ದಾರೆ. ಜಾಫರಣ್ಣ, ನೀವು ಹೇಳ್ದಾಗೆ ಒಂದು ಇಡೀ ಊರಿನ ಕನಸಿನ ಹಿಂದೆ ಓಡುವಾಗ ಈ ನೋವೆಲ್ಲ ನನಗೆ ಗೊತ್ತಾಗಲ್ಲ. ಒಬ್ಬ ಫುಟ್ಬಾಲ್ ಪ್ಲೇಯರ್ನ ಶಕ್ತಿ ಅವನ ಕಾಲ್ ಮಾತ್ರನೇ. ನೀನು ಫೈನಲ್ ಆಡೋದು ಬೇಡ. ಅನಿತಾಗೆ ಫೋನ್. ಯಾರು ಗೊತ್ತಿಲ್ಲ.
ಹಲೋ. ನಾನೇ ಏನೋ ಹೇಳಕ್ಕೆ ಮಾಡಿದೆ. ಇವತ್ತು ಫ್ರೀ ಇದ್ದರೆ ನಾಳೆ ಫ್ರೆಂಡ್ಸ್ ಜೊತೆ ಬಂದು ಫೈನಲ್ಸ್ ನೋಡ್ತೀಯಾ? ನಾನು ಇರ್ತೀನಿ ಗ್ಯಾಲರಿಲಿ. ಬರ್ತೀನಿ. ಗ್ರೌಂಡಲ್ಲಿ ನೀವು ಆಟ ಆಡೋದು ನೋಡೋಕ್ಕಿಷ್ಟ. ನೀವು ಆಡ್ತೀರಾ ಅಂದರೆ ನಾನು ಬರ್ತೀನಿ. ನನಗೂ ಆಸೆ ಇದೆ. ಯಾರದು? ನಾನೇ. ಹಾಂ, ನೀವಾ? ಇಲ್ಲೇನು ಸುಮ್ಮನೆ ಎಲ್ಲ ಕಡೆನೂ ನೀವೇ ಇರ್ತೀರಾ? ನೀನು ಗಾಡು ಸತ್ಯ. ನಾನಿಲ್ಲಿ ಸುಮ್ಮನೆ ಕೂತಿರ್ತೀನಿ. ಗ್ರೌಂಡಲ್ಲಿ ಸುಮ್ಮನೆ ಕೂತ್ಕೊಳ್ಳೋದೆ ನನಗೆ ಅಭ್ಯಾಸ. ಆ ಕಡೆ ಕೇಳಿದು ಆಟ ಆಡೋಕ್ಕೆ ನನಗೆ ಆಸೆ ಇಲ್ಲ. ನೀನೇನೋ ಮಾಡ್ತಾ ಇದೀಯಾ? ಹಿಂಗ ಶೂ ಕಟ್ಟೋದು ನಾನು ಮಾಡ್ತೀನಿ. ಬೂಟ್ದು ಲೈಟ್ಸ್ ಕಟ್ಟೋ ಟೈಮಲ್ಲಿ ಎಡದ ಕಾಲ ಬೂಟ್ನ ಎಡಗಡೆ, ಬಲಗಡೆ ಕಾಲು ಬೂಟಿನ ಬಲಗಡೆ ಕಟ್ಟಬೇಕು. ಆಗಿದ್ರೇನೆ ಬಾಲ್ ಒದಿಬೇಕಾರೆ ಕಿಕ್ ಹೊಡೆಯೋ ಟೈಮಲ್ಲಿ ಸ್ಟ್ರೆಂತ್ ಇರುತ್ತೆ. ಅರ್ಥ ಆಯ್ತಾ? ಇದೆಲ್ಲ ಯಾರು ಗಮನಿಸೋದಿಲ್ಲ, ಹೇಳಿದ್ರೆ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮಗೆ ನಾನೊಂದು ಕೇಳಲ್ಲ? ನಿಮ್ಮನ್ನ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನೀವೇನು ಮಾಡ್ತಾ ಇದ್ರಿ? ನೀವು ಯಾಕೆ ನನ್ನ ಹಿಂದೆ ಸುತ್ತಾ ಇದ್ದೀರಾ? ನಿನ್ನಿಂದೇನಾ? ಯಾರು ಹೇಳಿದ್ದು? ನಿನ್ನಿಂದೆ ಅಂತೂ ಅಲ್ಲ. ಈಗೋ ಇದ್ರ ಹಿಂದೆ. ಇದು ಸುಮ್ಮನೆ ಹಿಂಗೆ ತೆಳ್ಳೋ ಥರ ಆಟ ಅಲ್ಲ, ಭೂಮಿ ಥರ. ಚೆನ್ನಾಗಿ ಆಡಿದ್ರೆ ಇದು ನಿನ್ನೆ ಹಿಡ್ಕೊಂಡು ಭೂಮಿ ಸುತ್ತುತ್ತೆ. ಫುಟ್ಬಾಲ್ ಹುಚ್ಚಿಡ್ದಿರೋ ಯಾರೋ ಒಬ್ಬ ತಾತ ಅಂತ ಅಂದ್ಕೊಂಡೆ. ನಿಮ್ಮನ್ನ ಅರ್ಥನೇ ಮಾಡ್ಕೊಳಕ್ಕಾಗ್ಲಿಲ್ಲ. ಇದೇ ಕಣೋ, ಸ್ವಲ್ಪ ಹುಚ್ಚಿದೆ. ಈ ಆಟ ಮನಸ್ಸಲ್ಲಿರೋ ಒಂದು ಹುಚ್ಚು. ತುಂಬ ದಿನ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಆಡಿರೋ ಕಾಲ. ಎಲ್ಲರೂ ಭಾನುವಾರ ಅವರು ಆಟ ಆಡಕ್ ಬರ್ತಾರೆ, ಕಾಲಲ್ಲಿ ಬೂಟ್ ಕಟ್ಕೊಂಡು ಫುಟ್ಬಾಲ್ ಆಡೋದಿಕ್ಕೆ. ಆಡೋಕ್ ಗೊತ್ತಿಲ್ಲ ಅಂದ್ರೂ ಅವರ ಫುಟ್ಬಾಲ್ ಹುಚ್ಚಿಗೆ ಜೊತೆಗಾಡೋ ಊರಲ್ಲಿರೋ ಹುಡುಗರನ್ನ ಕರಿತಾ ಇದ್ರು.
ಎಲ್ಲ ಮ್ಯಾಚಲ್ಲೂ ಅವರೇ ಗೆಲ್ತಾ ಇದ್ದಿದ್ದು. ಅವ್ರು ಮಾತ್ರನೇ ಗೆಲ್ತಾ ಇದ್ದಿದ್ದು. ಯಾವತ್ತು ಸೋತು ಸೋತು ಬೇಜಾರಾಗಿ ಗೆಲ್ಬೇಕನ್ನೋ ಆಸೆಯಿಂದಾಗಿ ನಮ್ಮೂರಲ್ಲಿ ತುಂಬಾ ಗ್ರೌಂಡ್ಗಳನ್ನ ರೆಡಿ ಮಾಡಿದ್ರು. ತೆಂಗಿನ ತೋಟದಲ್ಲೂ ಬೆಟ್ಟಗಳಲ್ಲೆಲ್ಲ ಕಾಲಕ್ರಮನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಹಾಗೆ ಆಡಿ ಆಡಿ ಮುಂದಕ್ಕೆ ಬಂದ್ಬಿಟ್ರು. ಸೋಮವಾರ ದಿನ ಬ್ರಿಟಿಷ್ನ ಸೋಲ್ಸೋದಕ್ಕೆ ಅಂತ ಆಟ ಆಡೋಕೆ ಶುರು ಮಾಡಿದ್ರು. ಬ್ರಿಟಿಷ್ ಅವ್ರಿಗೆ ಅದು ಸುಮ್ಮನೆ ಒಂದು ಆಟ, ಅದು ನಮ್ಮೂರವ್ರಿಗೆ ಅದೊಂದು ಹೋರಾಟ ಆಗೋಯ್ತು. ಅವ್ರಗಳ ವಿರುದ್ಧವಾಗಿ ಹೋರಾಟ. ಅವಾಗ ಶುರುವಾಗಿದ್ದು ಈ ಪಂದ್ಯಗಳೆಲ್ಲ. ಸತ್ಯ, ನಿನ್ನ ಕೈಲಿ ಆಗದೆ ಇರೋ ಕಾಲಲ್ಲಿ ಆಡ್ತಾ ಇದ್ದ, ಸ್ವಲ್ಪ ಗಮನ ಇಡು. ನಿನ್ನ ಆಟ ನನಗೆ ಯಾವಾಗ್ಲೂ ಬೇಕು. ನಾಳೆ ನಿನಗೆದ್ರೆ 19 ನಡೆದಿರೋ ಚರಿತ್ರೆ ನೀನು ಮರುಕಳಿಸ್ತೀಯ. ಆದ್ರೆ ಸೋತ್ರೆ ಚರಿತ್ರೆಯಲ್ಲಿ ಸೋತಿರೋ ಹೀರೋ ಗ್ರೂಪ್ ಫೋಟೋಲಿ ನೀನು ಇರ್ತೀಯ.